ಮುಧೋಳದಲ್ಲಿ ರೈತರ ಆಕ್ರೋಶದ ಕಟ್ಟೆಯೊಡೆದಿದೆ. ದರ ನಿಗದಿ ಜೊತೆಗೆ ಬಾಕಿ ಬಿಲ್ಗಾಗಿ ಒತ್ತಾಯಿಸಿದ್ದ ರೈತರು ಇವತ್ತು ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದ ವೇಳೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ದಾಯ್ತು. ಸರ್ಕಾರ ಸಹಾಯದ ಹಸ್ತ ಚಾಚುತ್ತೆ ಅಂತ ಆಸೆ ಕಂಗಳಿಂದ ನೋಡಿದ್ದೂ ಆಯ್ತು. ಆದ್ರೆ ಯಾವುದೂ ಪ್ರಯೋಜನ ಆಗಲಿಲ್ಲ. ಅನ್ನದಾತರ ಕೂಗಿಗೆ ಮನ್ನಣೆಯೂ ಸಿಗಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ರೈತರು ಇವತ್ತು ಅಕ್ಷರಶಃ ಸಿಡಿದೆದ್ದಿದ್ದಾರೆ. ರೈತರ ಕಿಚ್ಚಿನ ಜ್ವಾಲೆ ಮುಧೋಳದಲ್ಲಿ ಧಗಧಗಿಸಿದೆ. ರೈತರು ಸಿಡಿದೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಕಳೆದ 2 ವಾರದಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ರೈತರು ಹೋರಾಟ ಮಾಡುತ್ತಿದ್ದಾರೆ. ಹಗಲು ರಾತ್ರಿ ಅನ್ನದೇ ಮನೆ ಮಠ ಬಿಟ್ಟು ಧರಣಿಗೆ ಕೂತಿದ್ದಾರೆ. ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಹೀಗಾಗಿಯೇ ಇವತ್ತು ರೈತರ ಸಹನೆಯ ಕಟ್ಟೆಯೊಡೆದಿತ್ತು. ಮೊದಲು ಬೆಂಕಿ ಬಿದ್ದಿದ್ದೇ ಈ ಜಾಗದಲ್ಲಿ. ರಸ್ತೆ ಪಕ್ಕದಲ್ಲಿ ಕಬ್ಬು ತುಂಬಿಕೊಂಡು ನಿಂತಿದ್ದ ಟ್ರಾಲಿಗಳು ಧ್ವಂಸವಾಗಿವೆ. ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಸೊಪ್ಪು ಹಾಕಿಲ್ಲ. ಬಾಕಿ ಬಿಲ್ ಕೊಡೋದಕ್ಕೂ ಮನಸ್ಸು ಮಾಡಿಲ್ಲ. ಹೀಗಾಗಿ ಸಮೀರವಾಡಿಯ ಗೋದಾವರಿ ಕಾರ್ಖಾನೆಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಮುಂದಾಗಿದ್ರು. ಸಾವಿರಾರು ರೈತರು ಹೋಗ್ತಿದ್ದ ವೇಳೆ ಮಹಾಲಿಂಗಪುರದ ಬಳಿ ಕಬ್ಬು ತುಂಬಿಕೊಂಡು ಟ್ರ್ಯಾಕ್ಟರ್ ಒಂದು ನಿಂತಿತ್ತು. ಇದನ್ನ ನೋಡ್ತಿದ್ದಂತೆ ಕೆಲವು ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ ಟ್ರಾಲಿಯನ್ನ ಪಲ್ಟಿ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಬೆಳೆದಿರೋ 100 ಎಕರೆ ಕಬ್ಬಿನ ಬೆಳೆ ಕಟಾವಿಗೆ ಬಂದು ನಿಂತಿದೆ. ಆದರೆ ಬೆಲೆ ನಿಗದಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಕಟಾವು ಮಾಡಿಲ್ಲ. ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡುತ್ತಿದ್ದ ರೈತರು ಸಂಜೆಯಾಗ್ತಿದ್ದಂತೆ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಬಾಕಿ ಬಿಲ್ ಕೊಡದೆ ಕಾರ್ಖಾನೆ ತೆರೆಯಲು ಬಿಡಲ್ಲ ಅಂತ ಘೋಷಣೆ ಮೊಳಗಿಸುವುದಕ್ಕೆ ಶುರು ಮಾಡಿದ್ರು. ಕಾರ್ಖಾನೆಯ ಆವರಣಕ್ಕೆ ಹೋಗ್ತಿದ್ದಂತೆ ಕೆಲವು ಕಿಡಿಗೇಡಿಗಳು ಕಬ್ಬು ತುಂಬಿದ್ದ 50ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ನೋಡ್ತಿದ್ದಂತೆ ಬೆಂಕಿಯ ಜ್ವಾಲೆ ಇಡೀ ಕಾರ್ಖಾನೆ ಆವರಣವನ್ನೇ ಆವರಿಸಿದೆ. ಸಾಲಾಗಿ ನಿಲ್ಲಿಸಿದ್ದ ಕಬ್ಬಿನ ಟ್ರಾಲಿಗಳು ಕ್ಷಣ ಮಾತ್ರದಲ್ಲಿ ಹೊತ್ತಿ ಉರಿದಿವೆ. ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಇಡೀ ಏರಿಯಾವೇ ಬೆಂಕಿ ಹಾಗೂ ಹೊಗೆಯಿಂದ ಆವರಿಸಿ ಹೋಗಿತ್ತು. ಕಿಡಿಗೇಡಿಗಳ ಆಕ್ರೋಶದ ಜ್ವಾಲೆಗೆ 100 ಟನ್ ಕಬ್ಬು ಅಕ್ಷರಶಃ ಧ್ವಂಸವಾಗಿದೆ. ರೈತರ ಪ್ರತಿಭಟನೆ ವೇಳೆ ನಡೆಯಬಾರದ ಘಟನೆ ನಡೆದೋಗಿದೆ. ಇದಕ್ಕೂ ರೈತರಿಗೂ ಸಂಬಂಧವಿಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದ ದುಷ್ಕೃತ್ಯ ಅಂತ ರೈತ ಮುಖಂಡರು ಮಾಹಿತಿ ನೀಡುತ್ತಿದ್ದಾರೆ. ಪೊಲೀಸ್ ಗಾಡಿ ಅಡ್ಡ ಹಚ್ಚಿದ್ರು. ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು. ಆಚೆ ಕಡೆ ಮಕ್ಕಳೆಲ್ಲ ಒಂದು 200 ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು. SP ಅವ್ರು ಮುಂದೆ ಇರಾಕಲೆ ಅವರ ಕಲ್ ತಗೊಂಡೆಲ್ಲ ನಮ್ಮ ಮಂದಿಗೆ ಒಗದಕ್ಕಾರ ಪೊಲೀಸ್ ಅವ್ರಿಗೂ ಪೇಟ ಹತ್ತೈತಿ. ಇನ್ನು ಬೀದರ್ ಜಿಲ್ಲೆಯಲ್ಲೂ ಕಬ್ಬಿನ ಕಾಡ್ಗಿಚ್ಚು ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ 3ನೇ ಸಭೆ ಕೂಡ ವಿಫಲವಾಗಿದೆ. ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವೆ ಹೊಂದಾಣಿಕೆಯಾಗದ ಕಾರಣ ಮತ್ತೊಮ್ಮೆ ಸಭೆ ವಿಫಲವಾಗಿದೆ. ಜಿಲ್ಲೆಯಲ್ಲಿರೋ 5 ಕಾರ್ಖಾನೆ ಮಾಲೀಕರು 2,900 ರೂಪಾಯಿ ಕೊಡೋದಾಗಿ ಹೇಳುತ್ತಿದ್ದಾರೆ. ಆದರೆ ರೈತರು ಮಾತ್ರ 3,100 ರೂಪಾಯಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಧೋಳ ಹಾಗೂ ಬೀದರ್ನಲ್ಲಿ ಪ್ರತಿಭಟನೆಯ ಕಿಚ್ಚು ಹೊತ್ತಿ ಉರಿಯುತ್ತಿದ್ರೆ ಹಾವೇರಿಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ 3 ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ತೆರೆ ಬಿದ್ದಿದೆ. ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ಯಶಸ್ವಿಯಾಗಿದ್ದು ರೈತರ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ. ಜೊತೆಗೆ ರಿಕವರಿ ಲ್ಯಾಬ್ ಓಪನ್ ಮಾಡುವುದಾಗಿಯೂ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ಕಬ್ಬಿನ ಜ್ವಾಲೆ ಧಗಧಗಿಸೋದಕ್ಕೆ ಶುರುವಾಗಿದ್ದು ಮುಧೋಳದಲ್ಲಿ ದೊಡ್ಡ ಹಂಗಾಮವೇ ನಡೆದೋಗಿದೆ. ಇನ್ನಾದರೂ ಸರ್ಕಾರ ಇತ್ತ ಕಣ್ಣಾಯಿಸುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.